तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। यूट्यूब न्यूज ಗೆ ಸ್ವಾಗತ। ನಾನು ಮೊಹಮ್ಮದ್ ಯೂಸುಫ್। ಇವತ್ತು ನಾವು ಬಿಜಾಪುರ ನಗರದಲ್ಲಿ ಗಗನ್ ಮೇಲೆ ಗಾರ್ಡನ್ ಮೇಲೆ ಬಂದಿದ್ದೀವಿ। ಈ ನಮ್ಮ ಜೊತೆಗೆ ಈಗ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ರಮೇಶ್ ನದಾಫ್ ಅವರು ಅದಾರ। ಏನು ಗ್ಯಾಸಿಂದು LPG ಸಿಲಿಂಡರ್ ರೇಟ್ ಏನು ಹೆಚ್ಚಾಗ್ಯದ, ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ। ಇವತ್ತು ಏನು ಕೇಂದ್ರದ ಬಿಜೆಪಿ ಸರ್ಕಾರ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದೆ, 2000 ರೂಪಾಯಿಗೆ ತಂದಿದೆ। ಬಡವರ ಮೇಲೆ ಒಂದು ಏನು ಬರೆ ಹೇಳುವಂತ ಕೆಲಸ ಮಾಡ್ತಾ ಇದಾರೆ ನರೇಂದ್ರ ಮೋದಿ ಸಾಹೇಬ್ರು। ನಾನು ಮನವಿ ಮಾಡ್ಕೊಳ್ತೀನಿ, ನೀವು ಬರೇ ಸುಳ್ಳಿನ ಸರ್ಕಾರ ನಡೆಸಬೇಡ್ರಿ, ನಮ್ಮ ಸರ್ಕಾರ ನೋಡಿ ಕಲೀರಿ। ಯಾಕಪ್ಪ ಅಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಎಷ್ಟು ಚಲೋ ಕಾಂಗ್ರೆಸ್ ಸರ್ಕಾರ, ಆಮೇಲೆ ಪಂಚ ಗ್ಯಾರಂಟಿ ಯೋಜನೆಗಳು ತಗೊಂಡ್ ಬಂದ್ರು। ಮಹಿಳೆಯರಿಗೆ ಮತ್ತೆ ದೀನ ದಲಿತರಿಗೆ ಯುವಕರಿಗೆ ಒಳ್ಳೆ ಒಂದು ಅವಕಾಶಗಳನ್ನು ಕೊಡ್ತಿದಾರ। ನೀವು ಕೇಂದ್ರದಲ್ಲಿ ಇದ್ಕೊಂಡು ಕೇಂದ್ರದಿಂದ ಮಹಿಳೆಯರಿಗೆ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಪ್ರತಿ ಸಾರಿನೂ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ। ಏನು ಒಂದು ಮಹಿಳಾ ದಿನಾಚರಣೆದಿಂದ ನೀವು ಈ ತರ ಒಂದು ನಮಗೆ ಶಾಕ್ ನ್ಯೂಸ್ ಕೊಟ್ರೆ ಮಹಿಳೆ ಹೆಂಗ್ ಬದುಕ್ಬೇಕು, ಅವ್ರ ಕುಟುಂಬನ ಹೆಂಗ್ ನಡೆಸ್ಬೇಕು? ಈಗ ನಾವೇನೋ ಒಂದು ಕರ್ನಾಟಕ ಸರ್ಕಾರದಿಂದ ಅವ್ರಿಗೆ ಆಧಾರವಾಗಿ ನಿಂತಿದೀವಿ, ನೀವು ಪ್ರತಿ ಸರನು ಬರೀ ಸುಳ್ಳಿನ ಭರವಸೆ ಕೊಟ್ಕೊಂಡ್ ಹೋದ್ರೆ ಹೆಂಗ್ ಮಾಡ್ಬೇಕು? ಹಿಂದ್ಕೇನೋ ನೀವು ಫಸ್ಟಿಗೆ ಬಂದ್ಮೇಲೆ ಅಕೌಂಟ್ ನಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಬಂದ್ರಿ ನೀವು ಅಧಿಕಾರಕ್ಕೆ ಬರೀ ನೀವು ಸುಳ್ಳು ಹೇಳಿ ಬರೋದಾದ್ರೆ ಮತ್ತೆ ಬಡವರ ಅಭಿವೃದ್ಧಿ ಆಗೋದ್ ಹೆಂಗೆ? ನೀವು ಬಡವರ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊರಟಿದ್ದೀರೋ ಏನು ಬಡವರ ಸರ್ವನಾಶ ಮಾಡ್ಲಿಕ್ಕೆ ಕೊಟ್ಟಿದ್ರು ತಿಳಿತಾ ಇಲ್ಲ। ಯಾಕಂದ್ರೆ ಅಂದ್ರೆ ಯುವಕರಿಗೂ ಕೂಡ ಒಂದು ಒಳ್ಳೆ ಭರವಸೆ ಇತ್ತು, ಮೋದಿಜಿ ಅವರು ನಮ್ಗೆ ಉದ್ಯೋಗ ಕೊಡ್ತಾರ ಅಂತ ಹೇಳ್ಬಿಟ್ಟು ನೀವು ಉದ್ಯೋಗ ಕೊಳ್ಳಿಲ್ಲ ಅವರಿಗೆ। ಇವತ್ತು ಅವ್ರು ಕಲಿತು ಆಟೋ ಚಾಲನೆ ಮಾಡ್ತಾ ಇದಾರೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡಿದಿರಿ, ಮತ್ತೆ ಆಟೋದಲ್ಲಿನೂ ಅವರು ದುಡಿಮೆ ಮಾಡಿ ಬದುಕುವಂತ ಸ್ಥಿತಿ ಇಲ್ಲ। ಪಾಳೆ ಹಚ್ಬೇಕು, ಇವತ್ತಿನ ರೇಟ್ ಏನಾಗಿದೆಪ್ಪ 2000 ರೂಪಾಯಿ ಆಗಿದೆ। ಒಂದು ಗ್ಯಾಸಿಂದ ಇದು ಅಂಗಡಿಗೆ ಪಾಳೆ ಹಚ್ಚಿದ್ರಪ್ಪ ಅಂದ್ರೆ ಬೆಳಗ್ಗೆ ಹಚ್ಚಿದ್ರೆ ಮಧ್ಯಾಹ್ನ ತನೂ ಅವ್ರಿಗೆ ಪಾಳೆ ಬರಂಗಿಲ್ಲ। ಹಿಂಗಾದಾಗ ಅವ್ರ ಮೇಲೆ ಬರೆಯುವಂತ ಪದೇ ನೀವು ಬಡವರ ಮೇಲೆನೆ ನೀವು ಈ ತರ ಇದು ಮಾಡ್ಕೊಂತ ಹೋದ್ರೆ ಮತ್ತೆ ಅಂಬಾನಿ ಅದಾನಿ ಅವರಿಗೆ ನೀವು ಬೆಳೆಸ್ಕೊಂತ ಹೋದ್ರೆ ಮತ್ತೆ ಬಡವರು ಯಾಕೆ ಬೇಕು ನಿಮ್ಗೆ? ಬಡವ್ರು ಹೋಟ್ ಯಾಕೆ ಬೇಕು? ನಿಮ್ಗೆ ಯಾವ ನೈತಿಕತೆಯಿಂದ ನೀವು ನಾಳೆ ಎಲೆಕ್ಷನ್ ಬಂದು ಹೋಟ್ ಕೇಳ್ತೀರಾ? ನೀವು ಬಿಜೆಪಿ ಏನು ಇದೀರಿ ನಮ್ಮ ರಾಜ್ಯದಲ್ಲಿ ನಾಯಕರು, ನಿಮ್ಮ ಮೋದಿ ಅವರಿಗೆ ಕೇಳುವಂತ ನಿಮಗೆ ಏನು ಸಾಹಸ ಆಗ್ತಿಲ್ಲ, ಕೇಳಕ್ ಆಗ್ತಿಲ್ಲ ನಿಮ್ಗೆ ಧೈರ್ಯ ಇಲ್ವಾ? ನೀವು ಕೇಳ್ಬೇಕು। ನಮ್ಮ ಏನು ರೈತರ ವಿರೋಧ ಇರುವಂತ ಬಿಜೆಪಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಧಿಕ್ಕಾರ ಹೇಳ್ತೀವಿ। ಮತ್ತೆ ದೀನ ದಲಿತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಎಲ್ಲಾ ರೀತಿಯಿಂದನೂ ನೀವು ಕೇಂದ್ರ ಸರ್ಕಾರದವರು ನಮಗೆ ಒಂದ್ ಅನಾನುಕೂಲ ಮಾಡ್ತಾ ಇದೀರ। ನಮ್ಮ ಕರ್ನಾಟಕ ಸರ್ಕಾರದವರು ಕೈ ಎತ್ತಿ ಹಿಡಿತಾ ಇದಾರೆ, ನೀವ್ ಏನ್ ಮಾಡ್ತಿದ್ದೀರಾ? ನಮಗ್ ಕೊಡುವಂತ GST ಕೂಡ ನೀವು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ। ಎಲ್ಲಾ ರಾಜ್ಯಕ್ಕೆ ಒಂದ್ ಮಾಡ್ತಿದ್ದೀರಾ, ನಮ್ ರಾಜ್ಯಕ್ಕೆ ಒಂದ್ ಮಾಡ್ತಿದ್ದೀರಾ। ಈ ತರ ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ? ನಮ್ ಕರ್ನಾಟಕಕ್ಕೆ ಯಾಕೆ ಈ ತರ ನೀವು ಇದು ಮಾಡ್ತಾ ಇದ್ದೀರಾ? ಇಲ್ಲ, ಕೇಂದ್ರ ವಿಷಯ ಇತ್ತು, ರಾಜ್ಯದಾಗ ನಿಮ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ನಮ್ಮ ಸರ್ಕಾರ ಇದೆ, ನಾವು ಯಾವುದೇ ಒಂದು ಯೋಜನೆಗಳನ್ನ ಸುಳ್ಳು ಭರವಸೆ ಅಂತೇಳಿ ನಾವು ಕೊಟ್ಟಿಲ್ಲ। ಯೋಜನೆ ಏನ್ ಕೊಟ್ಟಿದೀವಿ ಅದರಂತೆ ನಡ್ಕೊಂಡಿದೀವಿ ನಾವು। ಯಾವ ಯೋಜನೆ ಏನು ಸರ್ಕಾರ ಅಂದ್ರೆ ಎಲೆಕ್ಷನ್ ಕಿಂತ ಬಿಫೋರ್ ನಾವ್ ಏನು ಮಾತು ಕೊಟ್ಟಿದೀವಿ ಅದ್ರ ಪ್ರಕಾರ ನಡ್ಕೊಂತ ಹೊಂಟಿದೀವಿ। ನಿಮ್ ತರ ನಾವು ಸುಳ್ಳು ಭರವಸೆಗಳನ್ನ ಕೊಟ್ಟಿಲ್ಲ ಕೇಂದ್ರ ಬಿಜೆಪಿ ಸರ್ಕಾರದ ತರ। ನುಡ್ದಂತೆ ನಡೆದಂತದ್ದು ಯಾವ್ದಾದ್ರು ಇತ್ತಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ಈಗೇನ್ ಪಂಚ ಗ್ಯಾರಂಟಿ ಜೊತೆಗೆ ಮತ್ತೆ ಮಹಿಳೆಯರಿಗೆ ವರ್ಷಕ್ಕೆ 2 ಸೀರೆ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ। ಏನು ಹಿಂದೆ ಸ್ಮೃತಿ ಇರಾನಿ ಅವರು ಬೊಬ್ಬೆ ಹೊಡಿತಾ ಇದ್ರು, ಸಿಲಿಂಡರ್ 10 ರೂಪಾಯಿ ಹೆಚ್ಚಿಗೆ ಆಗಿದ್ಕೆ ಅಮ್ಮ ತಾಯಿ ಎಲ್ಲಿದಾರ ಗೊತ್ತಿಲ್ಲ, ಅವ್ರೀಗ ಹುಡ್ಕೊಂಡ್ ಬರ್ಬೇಕು, ಬಿಜೆಪಿ ಅವ್ರನ್ನ ಕಳಿಸ್ಬೇಕಾಗ್ಯದ ನಾವು ಹುಡ್ಕೊಂಡ್ ಬರ್ಲಕ್ಕೆ, ಎಲ್ಲಿದಾರ ಬೊಬ್ಬೆ ಹೊಡ್ಸಕ್ಕೆ। ಯಾಕಪ್ಪ ಅಂದ್ರೆ ಕಣ್ಣಿಗೆ ಕಾಣ್ತಾ ಇಲ್ಲ ಅವ್ರಿಗೆ। ಇಲ್ಲ, ಮನಮೋಹನ್ ಸರ್ಕಾರ ಇದ್ದಾಗ 400 ರೂಪಾಯಿ ಸಿಲಿಂಡರ್ ಇತ್ತು, ಈಗ 960 ರೂಪಾಯಿ ಆಗಿದೆ। ಮನಮೋಹನ್ ಸರ್ಕಾರ ಇದ್ದಾಗ ಅದೇ 450 ಇದ್ದಿದ್ದೆ ಈಗ ಅಂದ್ರೆ ಇದ್ರದ್ದು ಏನ್ ಇತಿಹಾಸ ಅಂದ್ರೆ ಬಡವರ ಮೇಲೇನೆ ಎಲ್ಲ ಇವ್ರದ್ದು ಎಲ್ಲಾರ್ದು ಅಂದ್ರೆ ಏನು ಅಧಿಕಾರ ಬರ್ಬೇಕಪ್ಪ ಅಂದ್ರ ಬಡವರ ಮೇಲೇನೆ ದುರುಪಯೋಗ ತಗೊಂಡು ಬಡವರಿಗೆ ಬರೆ ಕೊಡುವಂತ ಕೆಲಸ ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ। ತಕ್ಕ ಪಾಠ ಏನದ, ಮುಂದಿನ ದಿನಗಳಲ್ಲಿ ಇವ್ರು ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಪ್ರತಿ ಒಂದು ಮಹಿಳೆಯನ್ನು ಮನೆ ಕುಟುಂಬದ ಮಹಿಳೆ ಹೊರಗಿಳಿದು ಹೋರಾಟ ಮಾಡಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೋರಾಟ ಮಾಡಿ ಯಶಸ್ವಿ ಆಗ್ತಾಳಂತೇಳಿ ನನ್ನ ಅಭಿಪ್ರಾಯ। ಈಗ ಗ್ಲೋಬಲ್ ವಾರ್ ನಡೆದದ್ರಿ, ಇರಾನ್ ಮತ್ತೆ ಇರಾಕ್ ಮಧ್ಯೆ ಏನು ಯುದ್ಧ ನಡೀಲಾಗ್ತದ, ಅದರದ ಇವರು ಪರಿಣಾಮ ಐತಿ ಅಂತ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ। ಅದ್ರದ್ದು ಪರಿಣಾಮ ಅನ್ನೋದ್ಕಿನ ಮೊದಲು ಈಗ ನಮ್ದು ರಾಜ್ಯದ ಅವರು
ಸಮಸ್ಯೆ ಬಗೆಹರಿಸ್ಬೇಕು. ಆಮೇಲೆ ಏನದ ಅದ್ರ ಬಗ್ಗೆ ನಾವು ಮಾತಾಡೋಣ. ಈಗ ಭಾರತ ದೇಶದಲ್ಲಿ ಒಂದು ತಿಂಗಳದು ಗ್ಯಾಸ್ ಸ್ಟಾಕ್ ಇಲ್ರಿ. 140 ಕೋಟಿ ಜನರು ಅದಾರ. ಮತ್ ಈ ರೀತಿ ಇವರು ಗ್ಯಾಸಿಂದ ಬೆಲೆ ಹೆಚ್ಚಿಗೆ ಮಾಡ್ಕೊತ ಹೋದ್ರ ಸಿಲಿಂಡರ್ ಗ್ಯಾಸ್ ಆಯ್ತು, LPG ಗ್ಯಾಸ್ ಆಯ್ತು, ಪ್ರತಿಯೊಂದ್ ದರ ಇದೇ ರೀತಿ ಹೆಚ್ಚಾಕೋತ ಹೋಗ್ತಾವ ಇನ್ನು ಮುಂದೆ. ಅದೇ ದೇಶವನ್ನ ಮಾರಾಟಕ್ಕೆ ಹೊರಟು ಬಿಟ್ಟಿದಾರ ಅವರು, ಕೇಂದ್ರ ಬಿಜೆಪಿ ಸರ್ಕಾರದವರು. ಮಾರಾಟ ಪ್ರತಿಯೊಂದನು ಮಾರಾಟ. ಮುಂದೆ ಏನು ನಾವು ಏನ್ ಕಾಂಗ್ರೆಸ್ ಸರ್ಕಾರದವರು ಉಳಿಸ್ಕೊಂತ ಬಂದಿದೀವಿ, ಅವ್ರು ಮಾರ್ಕೊಂತ ಹೋಗ್ತಾ ಇದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲಾರು ಕೂಡ ಒಂದು ತಕ್ಕ ಪಾಠ ಕಲಿಸ್ತಾರ ಅಂತೇಳಿ ನಂದೊಂದು ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಪ್ರತಿಯೊಂದ್ ಸರ್ತಿ ಸ್ಟೇಟ್ಮೆಂಟ್ ಕೊಟ್ರ ನಾವು ಯಾವ್ದ್ರಿ ಅದು ಮನ್ಯಾಗ ಏನ ಇದು ಹಾಕ್ತಾರ ಗೊಬ್ಬರ ಗ್ಯಾಸ್ ಮಾಡ್ತೀವಿ ಅಂತ ಹೇಳಿ ಗೊಬ್ಬರ ಗ್ಯಾಸ್ ಎಲ್ಲಾರಿಗೇನ ಅದೇ ಇವ್ರು ಕೊಡ್ತಾರೇನ್ರಿ? ಗೋಬರ್ ಗ್ಯಾಸ್ ಅಂತ ಹೇಳಿದ್ರು, ಆಮೇಲೆ ನಲ್ ಜಲ್ ಅಂತ ಹೇಳಿದ್ರು, ಆಮೇಲೆ ಏನು ಅವ್ರ ಭರವಸೆ ಒಂದನ್ನು ಈಡೇರ್ಸಕ್ ಆಗ್ಲಿದೆ ಇರೋರು ಮೋದಿ ಅವರು. ಮುಂದೆ ಏನ್ ಚಲೋ ಮಾಡ್ತಾರ ಅಂತ ಹೇಳಿ ಅಭಿಪ್ರಾಯ ಇಟ್ಕೊಳ್ಳೋಣ. ನಂಬಿಕೆ ಇಲ್ಲಾರ್ದಂತಹ ಮೋದಿಜಿ ಅವರು. ನಿಮ್ಗೆ ಏನ್ ಅನಿಸ್ತದ್ರಿ, ಬಿಜೆಪಿ ಸರ್ಕಾರ ಫೇಲ್ಯೂರ್ ಅದ ಏನು? ಫುಲ್ ಝೀರೋ, ಏನು ಇಲ್ಲ. ಬರೇ ಭಾಷಣ, ಬರೇ ಹಿಂದುತ್ವದ ಒಂದು ಗಲಿಬೆ ಎಬ್ಬಿಸುವಂತ ಹೊರಟಿರುವಂತ ಕೇಂದ್ರ ಬಿಜೆಪಿ ಸರ್ಕಾರ, ಯಾವ ಕೆಲ್ಸಕ್ಕೂ ಬಾರದಂತ ಸರ್ಕಾರ. ಈಗ ನಗರ ಶಾಸಕರ ಅಂತಾರ, ಬಿಜಾಪುರ ನಗರ ಶಾಸಕರ ಅಂತಾರ. ಈಗ ಮುಂದೆ ನಮ್ಮ ಸರ್ಕಾರ ಬಂದ್ರ ನಾವ್ ಎಲ್ಲಾ ಸೌಲಭ್ಯ ಕೊಡ್ತೀವಿ ಅಂತಾರ. ಇದ್ರ ಬಗ್ಗೆ ಅವ್ರ ಸರ್ಕಾರದೊಳಗೆ ಇರ್ಬೇಕಪ್ಪ ಅಂದ್ರೆ ಅವ್ರ ಪಕ್ಷದೊಳಗೆ ಅವ್ರು ಇರ್ಬೇಕು. ಮೊದಲೇ ಅವ್ರ ಪಕ್ಷದೊಳಗೆ ಅವ್ರ ಇದ್ರಪ್ಪ ಅಂದ್ರೆ ಅವ್ರ ಸರ್ಕಾರ ಅವ್ರಿಗೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ರಾಹುಲ್ ಗಾಂಧೀಜಿ ಆಗ್ಬಹುದು 100%. ಹೆಂಗಪ್ಪ ಅಂದ್ರ ಇವತ್ತೆಲ್ಲಾ ಯುವಕರಿಗೆ ಗೊತ್ತಾಗ್ಲಕತ್ತದ ಮೋದಿ ಅವ್ರು ಎಷ್ಟು ಸುಳ್ಳು ಹೇಳಿದ್ರು ಅಂತೇಳಿ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೇ ಈಗ ಏನು ಪಕೋಡ ಮಾರ್ಲಕ್ ಹಚ್ಚಿದಾರೆ, ತಿಳ್ಕೊಂಡ್ಬಿಟ್ಟಿದ್ದಾರೆ ಯುವಕರು. ಅವಾಗಿನ ಏನ್ ಇತ್ತು ಜೋಶು ಯುವಕರ ಹತ್ರ ಈಗಿಲ್ಲ. ಈಗ ಎಲ್ಲರೂ ರಾಹುಲ್ ಗಾಂಧಿ ಅಂತಾರ. ಯಾಕಪ್ಪ ಅಂದ್ರ ಅತಿ ಬಡವರಿಗೆ ಸಿಗುವಂತಹ ಮನುಷ್ಯ ಯಾರಪ್ಪ ಅಂದ್ರ ಅದು ರಾಹುಲ್ ಗಾಂಧಿ ಅವರು. ಸಮೀಪದಲ್ಲಿ ಸಿಗುವಂತವ್ರು. ಯಾಕಪ್ಪ ಅಂದ್ರೆ ಅವರು ಪ್ರೊಟೆಸ್ಟ್ ಯಾವುದೇ ಒಂದ್ ಮಾಡ್ಬೇಕಪ್ಪ ಅಂದ್ರ ಎಷ್ಟು ಅರ್ಥಗರ್ಭಿತವಾಗಿ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಎಲ್ಲ ದಾಖಲಾತಿ ಇಟ್ಕೊಂಡೇ ಮಾಡಿರ್ತಾರೆ. ಅದಕ್ಕೆ ಇವ್ರಿಗೆ ನಿಭಾಯಿಸಕ್ ಆಗಂಗಿಲ್ಲ. ಏನ ಒಂದ್ ಅಧಿಕಾರ ಒಂದು ದುರುಪಯೋಗ ಮಾಡಿಸ್ಕೊಂಡು ಕೋರ್ಟ್ ಅಲ್ಲಿ ಇರ್ಬೋದು, ಎಲ್ಲಿ ಇರ್ಬೋದು, ಅವ್ರು ಒಂದು ದುರಾಡಳಿತ ನಡೆಸ್ಕೊಂತ ಹೊಂಟಿರೋರು ನಮ್ಮ ನರೇಂದ್ರ ಮೋದಿ ಅವರು. ನಮ್ಮ ರಾಹುಲ್ ಗಾಂಧಿ ಅವರು ಮುಂದಿನ ಸರಿ ಪ್ರಧಾನಮಂತ್ರಿ ಆಗೇ ಆಗ್ತಾರ 100%. ರಮೀಜಾನ್ ಅದ ಕುದುರೆ ಸಾಲೋಡ್ಗಿ, ಬಿಜಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ತಳಕೇರಿ, ಇಂಡಿ ಮಹಿಳಾ ಬ್ಲಾಕ್ ಅಧ್ಯಕ್ಷ ಮಾತಾಡ್ತಾ ಇರೋದು. ಬಿಜಾಪುರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಾಗೂ 16 ಬ್ಲಾಕ್ ತಾಲೂಕು ವತಿಯಿಂದ ಇಂದು ಸಿಲಿಂಡರ್ ಬೆಲೆ ಏರಿಕೆಯ ಒಂದು ವಿಷಯದ ಕುರಿತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೇವೆ. ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಕಾಂಗ್ರೆಸ್ ಸರ್ಕಾರ ಹಾಗೂ BJP ಸರ್ಕಾರ 2 ಸರ್ಕಾರ, ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಅಂದುಕೊಂಡಂಗೆ ನಡೆದಂತೆ ನುಡಿದಂಥ ಸರ್ಕಾರ. ಈ BJP ಸರ್ಕಾರ ಏನು ಮಾಡ್ತಾ ಇದೆಪ್ಪ ಅಂತಂದರೆ, ಎಲೆಕ್ಷನ್ ಬಂದ ತಕ್ಷಣ ಒಂದು ಕಾಂಗ್ರೆಸ್ ಪಕ್ಷ ಏನಾದರೂ ಯೋಜನೆಗಳನ್ನು ಹಾಕೊಂಡಿತ್ತಪ್ಪ ಅಂತಂದರೆ ಅದರ ವಿರುದ್ಧವಾಗಿ ನಾವು ಈ ರೀತಿ ಮಾಡ್ತೀವಿ ಅಂತೇಳಿ ಸುಳ್ಳು ಭರವಸೆಯನ್ನು ಕೊಡ್ತಾ ಬಂದಿದೆ. ಆದರೆ ಅದು ಯಾವುದೂ ಕೆಲಸ ಮಾಡ್ತಾ ಬಂದಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹೇಳಿದಾಗೆ ನಡೆದಿದೆ. ಅವ್ರ ಮಾತಿನ ಕೊಟ್ಟ ಹಾಗೆ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಆಲ್ರೆಡಿ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಗೆ ತೊಗೊಂಡು ಬಂದರು. ಅವ್ರು ನುಡಿದಂತೆ ನಡೆದಿದ್ರು. ಈಗ 2.5 ವರ್ಷ ಮುಗಿದು ಈಗ 3ನೇ ವರ್ಷ ಆಗ್ತಾ ಬಂದಿದೆ. ಅವರು ಹೇಗೆ ಹೇಳಿದಾರೆ ಹಾಗೆ ರೀತಿ ಮಾಡ್ಕೊತ ಬಂದಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರೇ, ನಿಮಗೆ ಈ ಮೂಲಕ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೀವು ಯಾವಾಗಲೂ ಸುಳ್ಳು ಭರವಸೆ ಕೊಟ್ಕೋತಾ ಬಂದಿದ್ದೀರಾ. ಅದು ನಿಲ್ಲಿಸ್ರಿ. ಇಲ್ಲಿಗೆ ಒಂದು ಸಿಲಿಂಡರ್ ಬೆಲೆ ಏರಿಕೆ ಹೆಚ್ಚಿಗೆ ಮಾಡೋದು, ಒಂದು ಯುವಕರಿಗೆ ಮತ್ತು ಬ್ಯಾಂಕಿಗೆ ಅಕೌಂಟಿಗೆ ರೊಕ್ಕ ಹಾಕ್ತೀನಿ ಅನ್ನೋದು, ಮಹಿಳೆಯರಿಗೆ ರೊಕ್ಕ ಹಾಕ್ತೀನಿ ಅನ್ನೋದು, ಈ ರೀತಿ ಸುಳ್ಳು ಭರವಸೆನ ಕೊಟ್ಟರು ಯಾರೂ ನಂಬೋದಿಲ್ಲ. ಅದು ಮೂಢನಂಬಿಕೆ ಅಂತ ಎಲ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಿತ್ತು ಎಸೆದು ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು. ಜನತೆಗೆ ಎಲ್ರಿಗೂ ಗೊತ್ತಿದೆ. ಆದರೆ ಸ್ವಲ್ಪ ಮಂದಿಗೆ ಒಂಥರ ಮೋಸವನ್ನು ಮಾಡಿ ಹೋಟ್ ಕದಿತೀರಾ ನೀವು. ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾವಾಗಿದ್ರೂ ಜಯಶಾಲಿ ಆಗೋದು ಕಾಂಗ್ರೆಸ್ ಪಕ್ಷನೇ, ನಮ್ಮ ಕರ್ನಾಟಕ ಸರ್ಕಾರನೇ. ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ಸಿದ್ದರಾಮಯ್ಯ ಅವರು, ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರು ಅಂದ್ಕೊಂಡಂಗೆ ಕೆಲಸ ಮಾಡ್ಕೊತ ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ಮೋಸ ಮಾಡ್ಕೊತ ಬಂದಿದ್ದಾರೆ. ಇದು ತುಂಬ ಸಮಸ್ಯೆ ಆಗ್ತಾ ಇದೆ ಮಹಿಳೆಯರಿಗೆ. ನಮ್ಮ ಹೆಸರು ನಿರ್ಮಲಾ ತಳಕೇರಿ, ಇಂಡಿ ಮಹಿಳಾ ಬ್ಲಾಕ್ ಅಧ್ಯಕ್ಷರು.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।